ಇನ್ನು ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಪೊಲೀಸರು ಪ್ರಯೋಗಿಸಿರುವ ದಾಳಕ್ಕೆ ಬಿಜೆಪಿ ಎಂಎಲ್ಸಿ ಬೆಚ್ಚಿ ಬಿದ್ದಿದ್ದಾರೆ ಅನಿಸ್ತಾ ಇದೆ. ಯಾಕಂದರೆ ಅವರು ಒಂದು ಅವಾಚ್ಯ ಶಬ್ದವನ್ನು ಬಳಸಿಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಇಲ್ಲ, ನಾನು ಫ್ರಸ್ಟ್ರೇಟ್ ಅಂತ ಹೇಳಿದರು. ಆ ನಂತರ ಸಭಾಪತಿಗಳು ಹೇಳಿದಂಥ ಮಾತು ಎಲ್ಲವನ್ನು ಗಮನಿಸಿದ್ರಿ. ಬನ್ನಿ ಒಂದು ರಿಪೋರ್ಟ್. ವಾಯ್ಸ್ ಸ್ಯಾಂಪಲ್ ಕೊಡಲ್ಲ ಎಂದ ಸಿಟಿ ರವಿ. ಅವಾಚ್ಯ ಶಬ್ದ ಬಳಸಿದ್ದು ಸತ್ಯ ಎಂದ ಪೊಲೀಸ್. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವಾಚ್ಯ ಶಬ್ದದಿಂದ ನಿಂದನೆ ಪ್ರಕರಣ ಭಾರೀ ತಿರುವು ಪಡೆದುಕೊಂಡಿದೆ. ಬೆಳಗಾವಿ ಅಧಿವೇಶನದಲ್ಲಿ ಸಚಿವೆ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ಅವಾಚ್ಯ ಶಬ್ದ ಬಳಸಿರುವುದು ಸಿಐಡಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ದೃಢವಾಗಿದೆ. ಹೌದು, ಸಿಟಿ ರವಿ ಬೈದಿದ್ದು ಸತ್ಯ ಅಂತ ಸಿಐಡಿ ಹೇಳ್ತಾ ಇದ್ದು, ವಾಯ್ಸ್ ಸ್ಯಾಂಪಲ್ ನೀಡುವಂತೆ ಸಿಟಿ ರವಿಗೆ ಕರ್ನಾಟಕ ಹೈಕೋರ್ಟ್ ಸೂಚನೆ ನೀಡಿದೆ. ಆದ್ದರಿಂದ ಸಿಟಿ ರವಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿವೆ. ನಾವು ತನಿಖೆ ಸಂಪೂರ್ಣ ಆಗೋವರೆಗೂ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಮಗೂ ಸಿಐಡಿನವ್ರು ನಮಗೂ ಹೇಳಲ್ಲ. ಅವ್ರ ತನಿಖೆ ವರದಿ ಒಪ್ಪಿಸೋವರೆಗೂ ಅವರು ಕೆಲವು ವಿಷಯಗಳು ನಮಗೂ ಕೂಡ ಹೇಳೋದಿಲ್ಲ. ಅವರು ಸಿಟಿ ರವಿ ಮೊದಲು ವಾಯ್ಸ್ ಸ್ಯಾಂಪಲ್ ನೀಡಲು ನಿರಾಕರಿಸಿದ್ರು. ಆದ್ದರಿಂದ ಸಿಐಡಿ ಅಧಿಕಾರಿಗಳು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು, ಸಿಟಿ ರವಿ ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ತಿಳಿಸಿದ್ರು. ಇದೀಗ ಕೋರ್ಟ್ ವಾಯ್ಸ್ ಕೊಡಲೇಬೇಕು ಅಂತ ಸೂಚಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಪೊಲೀಸರು ಪ್ರಯೋಗಿಸಿರುವ ದಾಳಕ್ಕೆ ಬಿಜೆಪಿ ಎಂಎಲ್ಸಿ ಬೆಚ್ಚಿ ಬಿದ್ದಿದ್ದಾರೆ ಅನಿಸ್ತಾ ಇದೆ. ಯಾಕಂದರೆ ಅವರು ಒಂದು ಅವಾಚ್ಯ ಶಬ್ದವನ್ನು ಬಳಸಿಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಇಲ್ಲ, ನಾನು ಫ್ರಸ್ಟ್ರೇಟ್ ಅಂತ ಹೇಳಿದರು. ಆ ನಂತರ ಸಭಾಪತಿಗಳು ಹೇಳಿದಂಥ ಮಾತು ಎಲ್ಲವನ್ನು ಗಮನಿಸಿದ್ರಿ. ಬನ್ನಿ ಒಂದು ರಿಪೋರ್ಟ್. ವಾಯ್ಸ್ ಸ್ಯಾಂಪಲ್ ಕೊಡಲ್ಲ ಎಂದ ಸಿಟಿ ರವಿ. ಅವಾಚ್ಯ ಶಬ್ದ ಬಳಸಿದ್ದು ಸತ್ಯ ಎಂದ ಪೊಲೀಸ್. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವಾಚ್ಯ ಶಬ್ದದಿಂದ ನಿಂದನೆ ಪ್ರಕರಣ ಭಾರೀ ತಿರುವು ಪಡೆದುಕೊಂಡಿದೆ. ಬೆಳಗಾವಿ ಅಧಿವೇಶನದಲ್ಲಿ ಸಚಿವೆ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ಅವಾಚ್ಯ ಶಬ್ದ ಬಳಸಿರುವುದು ಸಿಐಡಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ದೃಢವಾಗಿದೆ. ಹೌದು, ಸಿಟಿ ರವಿ ಬೈದಿದ್ದು ಸತ್ಯ ಅಂತ ಸಿಐಡಿ ಹೇಳ್ತಾ ಇದ್ದು, ವಾಯ್ಸ್ ಸ್ಯಾಂಪಲ್ ನೀಡುವಂತೆ ಸಿಟಿ ರವಿಗೆ ಕರ್ನಾಟಕ ಹೈಕೋರ್ಟ್ ಸೂಚನೆ ನೀಡಿದೆ. ಆದ್ದರಿಂದ ಸಿಟಿ ರವಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿವೆ. ತನಿಖೆ ಸಂಪೂರ್ಣ ಆಗೋವರೆಗೂ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಮಗೂ ಸಿಐಡಿನವ್ರು ನಮಗೂ ಹೇಳಲ್ಲ. ಅವ್ರ ತನಿಖೆ ವರದಿ ಒಪ್ಪಿಸೋವರೆಗೂ ಅವರು ಕೆಲವು ವಿಷಯಗಳು ನಮಗೂ ಕೂಡ ಹೇಳೋದಿಲ್ಲ. ಅವರು ಸಿಟಿ ರವಿ ಮೊದಲು ವಾಯ್ಸ್ ಸ್ಯಾಂಪಲ್ ನೀಡಲು ನಿರಾಕರಿಸಿದ್ರು. ಆದ್ದರಿಂದ ಸಿಐಡಿ ಅಧಿಕಾರಿಗಳು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು, ಸಿಟಿ ರವಿ ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ತಿಳಿಸಿದ್ರು. ಇದೀಗ ಕೋರ್ಟ್ ವಾಯ್ಸ್ ಕೊಡಲೇಬೇಕು ಅಂತ ಸೂಚಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಪೊಲೀಸರು ಪ್ರಯೋಗಿಸಿರುವ ದಾಳಕ್ಕೆ ಬಿಜೆಪಿ ಎಂಎಲ್ಸಿ ಬೆಚ್ಚಿ ಬಿದ್ದಿದ್ದಾರೆ ಅನಿಸ್ತಾ ಇದೆ. ಯಾಕಂದರೆ ಅವರು ಒಂದು ಅವಾಚ್ಯ ಶಬ್ದವನ್ನು ಬಳಸಿಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಇಲ್ಲ, ನಾನು ಫ್ರಸ್ಟ್ರೇಟ್ ಅಂತ ಹೇಳಿದರು. ಆ ನಂತರ ಸಭಾಪತಿಗಳು ಹೇಳಿದಂಥ ಮಾತು ಎಲ್ಲವನ್ನು ಗಮನಿಸಿದ್ರಿ. ಬನ್ನಿ ಒಂದು ರಿಪೋರ್ಟ್. ವಾಯ್ಸ್ ಸ್ಯಾಂಪಲ್ ಕೊಡಲ್ಲ ಎಂದ ಸಿಟಿ ರವಿ.
ಅವಾಚ್ಯ ಶಬ್ದ ಬಳಸಿದ್ದು ಸತ್ಯ ಎಂದ ಪೊಲೀಸ್. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವಾಚ್ಯ ಶಬ್ದದಿಂದ ನಿಂದನೆ ಪ್ರಕರಣ ಭಾರೀ ತಿರುವು ಪಡೆದುಕೊಂಡಿದೆ. ಬೆಳಗಾವಿ ಅಧಿವೇಶನದಲ್ಲಿ ಸಚಿವೆ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ಅವಾಚ್ಯ ಶಬ್ದ ಬಳಸಿರುವುದು ಸಿಐಡಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ದೃಢವಾಗಿದೆ. ಹೌದು, ಸಿಟಿ ರವಿ ಬೈದಿದ್ದು ಸತ್ಯ ಅಂತ ಸಿಐಡಿ ಹೇಳ್ತಾ ಇದ್ದು, ವಾಯ್ಸ್ ಸ್ಯಾಂಪಲ್ ನೀಡುವಂತೆ ಸಿಟಿ ರವಿಗೆ ಕರ್ನಾಟಕ ಹೈಕೋರ್ಟ್ ಸೂಚನೆ ನೀಡಿದೆ. ಆದ್ದರಿಂದ ಸಿಟಿ ರವಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿವೆ. ನಾವು ತನಿಖೆ ಸಂಪೂರ್ಣ ಆಗೋವರೆಗೂ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಮಗೂ CIDನವ್ರು ನಮಗೂ ಹೇಳಲ್ಲ. ಅವ್ರ ತನಿಖೆ ವರದಿ ಒಪ್ಪಿಸೋವರೆಗೂ ಅವರು ಕೆಲವು ವಿಷಯಗಳು ನಮಗೂ ಕೂಡ ಹೇಳೋದಿಲ್ಲ. ಅವರು ಸಿಟಿ ರವಿ ಮೊದಮೊದಲು ವಾಯ್ಸ್ ಸ್ಯಾಂಪಲ್ ನೀಡಲು ನಿರಾಕರಿಸಿದ್ರು. ಆದ್ದರಿಂದ ಸಿಐಡಿ ಅಧಿಕಾರಿಗಳು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು, ಸಿಟಿ ರವಿ ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ತಿಳಿಸಿದ್ರು. ಇದೀಗ ಕೋರ್ಟ್ ವಾಯ್ಸ್ ಕೊಡಲೇಬೇಕು ಅಂತ ಸೂಚಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಪೊಲೀಸರು ಪ್ರಯೋಗಿಸಿರುವ ದಾಳಕ್ಕೆ ಬಿಜೆಪಿ MLC ಬೆಚ್ಚಿ ಬಿದ್ದಿದ್ದಾರೆ ಅನಿಸ್ತಾ ಇದೆ. ಯಾಕಂದರೆ ಅವರು ಒಂದು ಅವಾಚ್ಯ ಶಬ್ದವನ್ನು ಬಳಸಿಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಇಲ್ಲ, ನಾನು ಫ್ರಸ್ಟ್ರೇಟ್ ಅಂತ ಹೇಳಿದರು. ಆ ನಂತರ ಸಭಾಪತಿಗಳು ಹೇಳಿದಂಥ ಮಾತು ಎಲ್ಲವನ್ನು ಗಮನಿಸಿದ್ರಿ. ಬನ್ನಿ ಒಂದು ರಿಪೋರ್ಟ್. ವಾಯ್ಸ್ ಸ್ಯಾಂಪಲ್ ಕೊಡಲ್ಲ ಎಂದ ಸಿಟಿ ರವಿ. ಅವಾಚ್ಯ ಶಬ್ದ ಬಳಸಿದ್ದು ಸತ್ಯ ಎಂದ ಪೊಲೀಸ್. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವಾಚ್ಯ ಶಬ್ದದಿಂದ ನಿಂದನೆ ಪ್ರಕರಣ ಭಾರೀ ತಿರುವು ಪಡೆದುಕೊಂಡಿದೆ. ಬೆಳಗಾವಿ ಅಧಿವೇಶನದಲ್ಲಿ ಸಚಿವೆ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ಅವಾಚ್ಯ ಶಬ್ದ ಬಳಸಿರುವುದು ಸಿಐಡಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ದೃಢವಾಗಿದೆ. ಹೌದು, ಸಿಟಿ ರವಿ ಬೈದಿದ್ದು ಸತ್ಯ ಅಂತ ಸಿಐಡಿ ಹೇಳ್ತಾ ಇದ್ದು, ವಾಯ್ಸ್ ಸ್ಯಾಂಪಲ್ ನೀಡುವಂತೆ ಸಿಟಿ ರವಿಗೆ ಕರ್ನಾಟಕ ಹೈಕೋರ್ಟ್ ಸೂಚನೆ ನೀಡಿದೆ. ಆದ್ದರಿಂದ ಸಿಟಿ ರವಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿವೆ. ನಾವು ತನಿಖೆ ಸಂಪೂರ್ಣ ಆಗೋವರೆಗೂ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಮಗೂ CIDನವ್ರು ನಮಗೂ ಹೇಳಲ್ಲ. ಅವ್ರ ತನಿಖೆ ವರದಿ ಒಪ್ಪಿಸೋವರೆಗೂ ಅವರು ಕೆಲವು ವಿಷಯಗಳು ನಮಗೂ ಕೂಡ ಹೇಳೋದಿಲ್ಲ. ಅವರು ಸಿಟಿ ರವಿ ಮೊದಮೊದಲು ವಾಯ್ಸ್ ಸ್ಯಾಂಪಲ್ ನೀಡಲು ನಿರಾಕರಿಸಿದ್ರು. ಆದ್ದರಿಂದ ಸಿಐಡಿ ಅಧಿಕಾರಿಗಳು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು, ಸಿಟಿ ರವಿ ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ತಿಳಿಸಿದ್ರು. ಇದೀಗ ಕೋರ್ಟ್ ವಾಯ್ಸ್ ಕೊಡಲೇಬೇಕು ಅಂತ ಸೂಚಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.